ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಹಾಡು ಕೇಳ್ತಿದ್ರೆ ಕಣ್ಣಿಗೆ ತಂಪು ಕಿವಿಗೆ ಇಂಪು. ಸದೈವರ ಮ್ಯೂಸಿಕ್ ನಲ್ಲಿ ಒಂದು ಕಿಕ್ ಇದೆ. ಆ ಕಂಪೋಸಿಷನ್ ನಲ್ಲಿ ಡಿವೈನ್ ಎನರ್ಜಿ ಇದೆ. ಆ ಎನರ್ಜಿನ ನಾವು ಲೈವ್ ಆಗಿ ಎಂಜಾಯ್ ಮಾಡೋ ದಿನ ಬಂದಾಗಿದೆ. ಯಾವಾಗ ಒಂದು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ನಡೀತಿರುವಂತಹ ಒಂದು ಲೈವ್ ಕಾನ್ಸರ್ಟ್ ಇರಬಹುದು. ಯಾವಾಗ ಆ ಕ್ಷಣ ಯಾವಾಗ ಎದುರಾಗುತ್ತೆ ಅದನ್ನ ನೀವು ಯಾವಾಗ ಎಂಜಾಯ್ ಮಾಡ್ಬೋದು ಅನ್ನೋಂಥದ್ದನ್ನ ಸ್ವತಃ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್, ಸಿನಿಮಾ ಅಪ್ಡೇಟ್ಸ್ ಇದ್ದಾಗ ಸಿಗ್ತಾ ಇದ್ರಿ ನೀವು. ಇವತ್ತಿಗೆ ಏನೋ ಹೊಸ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಯೂಶಲಿ ಬೆಂಗಳೂರಲ್ಲಿ ಯಾವಾಗ ಮ್ಯೂಸಿಕ್ ಕಾನ್ಸರ್ಟ್ ನಡೆಯುತ್ತೆ ಅನ್ನೋಂಥದ್ದು ನೋಡಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಕನ್ನಡ ಭಾಷೆ ಅನ್ನೋಂಥದ್ದು ಬಂದಾಗ ನೀವೊಂದು ವೇದಿಕೆ ಈಗ ಸಿಕ್ಕಿದೆ, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀರಾ? ಜೊತೆಗೆ ಈಗ ಏನೆಲ್ಲ ಪ್ಲಾನ್ಸ್ ಆಗ್ತಾ ಇದೆ ಸದ್ಯಕ್ಕೆ? ಖಂಡಿತ. ಇದೇ ಮೇ 14ನೇ ತಾರೀಕು ಭಾರತೀಯ ಮಾಲಲ್ಲಿ ನನ್ನ ಫಸ್ಟ್ ಕಾನ್ಸರ್ಟ್ ನಾವು ಮಾಡ್ತಾ ಇದ್ದೀವಿ. ಸೊ ಇದು ಒಂದು ತುಂಬ ವರ್ಷದ ಒಂದು ಆಲೋಚನೆ ಅಂತಲೇ ಹೇಳ್ಬೋದು. ಯಾಕಂದರೆ 2016ರಲ್ಲಿ ಕಿರಿಕ್ ಪಾಟ್ ರಿಲೀಸ್ ಆದಾಗ ಸುಮಾರು ಜನ ನನಗೆ ಕೇಳಿದ್ರು, ಈ ಥರ ನೀವು ಶೋ ಮಾಡಿ ಅಂತ. ಬಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಒಂದು ಆಲ್ಬಮ್ ಇಟ್ಕೊಂಡು ನಾವು ಶೋ ಮಾಡೋದಕ್ಕಿಂತ ಒಂದು 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 ಕ್ಯಾಟ್ಲಾಗ್ ಥರ ಒಂದಿಷ್ಟು ಹಿಟ್ಸ್ನ ಇಟ್ಕೊಂಡು ಮಾಡಬೇಕು. ಮತ್ತು ನನ್ನ ಮೈಂಡಲ್ಲಿ ಒಂದಿತ್ತು, ನಾನು ಶೋ ಮಾಡಿದ್ರೆ ಇದೇ ಥರ ಮಾಡಬೇಕು ಅಂತ. ಬಟ್ ಎಲ್ಲದಕ್ಕೂ ಒಂದು ಕೂಡಿ ಬರಬೇಕು ಅದಕ್ಕೆ. ಯಾಕಂದರೆ ಇಷ್ಟು ದೊಡ್ಡ ಶೋ ಮಾಡೋದು ಒಂದು ಸಿಂಪಲ್ ಅಲ್ಲ. ನಮಗೆ ಅದೊಂದು ಪ್ರೊಡ್ಯೂಸರ್ ಬೇಕಾಗ್ತಾರೆ, ಜಾಗ, ಸಿಂಗರ್ಸು ಎಲ್ಲರನ್ನೂ ಒಂದು ಕಡೆ ಬರಬೇಕು. ಈಗ ಟೈಮ್ ಕೂಡಿ ಬಂದಿದೆ. ನಮ್ಮ ACTC ಈವೆಂಟ್ಸ್ ಕಂಪ್ನಿಯವರು ಈ ಶೋನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅವ್ರು ಬಂದು ಹೇಳಿದ್ರು, ಸರ್ ಲಾಸ್ಟ್ 12 ವರ್ಷದಲ್ಲಿ ಇಷ್ಟೆಲ್ಲ ಸಾಂಗ್ಸ್ ಹಿಟ್ಸ್ ಇದೆ, ನೀವು ಐ ಡೋಂಟ್ ಡೂ ಶೋ ಯಾಕೆ ಮಾಡಬಾರ್ದು ಅಂತ. ಸೊ ನನಗೂ ಅನಿಸ್ತು, ಓಕೆ ಟೈಮ್ ಬಂದಿದೆ ಅಂತ. ಸೊ ನಾನೀಗ ಅದನ್ನು ಒಪ್ಕೊಂಡು ಶೋ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇಟ್ಸ್ ಜಸ್ಟ್ ಹಾಡುಗಳ ಪರ್ಫಾರ್ಮೆನ್ಸ್ ಅಂತ ಹೇಳೋಕ್ಕಾಗೋದಿಲ್ಲ. ಎಲ್ಲ ಹಾಡನ್ನು, ಯಾಕಂದರೆ ಕೆಲವೊಂದು ಹಾಡು 10 ವರ್ಷದ ಹಿಂದೆ ನಾನು ಕಂಪೋಸ್ ಮಾಡಿರೋದು, ಕೆಲವೊಂದು ಹಾಡು ಒಂದು 5 ವರ್ಷದ ಮುಂಚೆ ಮಾಡಿರೋದು. ಬಟ್ ಇವತ್ತಿನ ದಿವಸಕ್ಕೆ, ಇವತ್ತಿನ ಕಾನ್ಸರ್ಟಿಗೆ ಹೆಂಗೆ ಬೇಕು ಅಂತ ನಾನು ಎಲ್ಲ ಹಾಡುಗಳನ್ನ ರೀಸ್ಟ್ರಕ್ಚರ್ ಮಾಡಿ ಕಾನ್ಸರ್ಟಿಗೆ ಹೆಂಗೆ ಬೇಕು, ಆ ಎನರ್ಜಿ ಜೊತೆಗೆ ಆ ಕಾನ್ಸರ್ಟ್ ವೈಬಿಗೆ ಸೂಟ್ ಆಗೋ ಥರ ಎಲ್ಲನೂ ಸಾಂಗ್ನ ನಾವು ಮಾಡಿಫೈ ಮಾಡಿ ಕಾನ್ಸರ್ಟ್ ವರ್ಷನ್ನಾಗಿ ರೆಡಿ ಮಾಡಿ ಇವಾಗ ಪರ್ಫಾರ್ಮ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಏನಾದರೂ ಅಂದಾಜಿದೆಯಾ ಸರ್, ಎಷ್ಟು ಸಾಂಗ್ಗಳನ್ನ ನೀವು ಅಲ್ಲಿ ಹಾಡಬಹುದು ಈ ರೀತಿ ಏನಾದರೂ? ಇನಿಷಿಯಲಿ 42 ಸಾಂಗ್ ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ನಮಗೆ ಇರೋದು ಟೈಮ್ ವಿಂಡೋ ಬಂದು 2.5 ಗಂಟೆಯಿಂದ 3 hours. ಸೊ ಸದ್ಯಕ್ಕೆ ನಾವು ಸೆಟ್ ಲಿಸ್ಟಲ್ಲಿ 22ರಿಂದ 32 ಸಾಂಗ್ವರೆಗೂ ನಾವು ಇಟ್ಕೊಂಡಿದ್ದೀವಿ. ಮತ್ತು ಅವತ್ತಿನ ಪ್ರಾಕ್ಟಿಕಲ್ ಸಿಚುವೇಶನಲ್ಲಿ ನಮಗೆ ಟೈಮ್ ಎಲ್ಲ ಹೆಂಗೆ ಹೋಗುತ್ತೆ ನೋಡಿಕೊಂಡು ಎಷ್ಟು ಸಾಂಗ್ ಆಗುತ್ತೋ ಅಷ್ಟು ಪರ್ಫಾರ್ಮ್ ಮಾಡ್ತೀವಿ. ಇದಕ್ಕೋಸ್ಕರನೇ ಒಂದು ಸ್ಪೆಷಲ್ ಪ್ರೋಮೋ ಕೂಡ ಮಾಡಿಸಿದ್ರಿ ನೀವು. ಆ ಪ್ರೋಮೋದಲ್ಲಿ ನಿಮ್ಮ ಲುಕ್ ಲೈಕ್ ಎಂಟ್ರಿ ಕೊಟ್ಟಾಗ ನಿಜವಾಗ್ಲೂ ಇದು ಅಜನೀಶ್ ಅವರ. ಯಾಕಂದ್ರೆ ಮ್ಯೂಸಿಕ್ ಕಂಪೋಸರ್ ಆಗಿ ನಾವು ನಿಮ್ಮನ್ನು ನೋಡಿದೀವಿ, ಒಂದು ಹೀರೋ ಲುಕ್ ಅಂತ ಹೇಳ್ತಾರಲ್ಲ, ಅದನ್ನು ಕೊಟ್ಟಾಗ ಯಾವ ರೀತಿ ಪ್ರಿಪ್ರೇಷನ್ ಆಯಿತು ಅಂದರೆ, ಒಂದು ಪ್ರೋಮೋ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ತಕ್ಕಾಗಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಯಾಕಂದರೆ ಜನಕ್ಕೆ ಅನಿಸ್ಬೇಕು ಇದು ನಿಜವಾಗ್ಲೂ ಅಜನೀಶ್ ಲೋಕನಾಥ್ ಒಂದಷ್ಟು ಚೇಂಜಸ್ ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ. ಅವ್ನ ಸ್ವ್ಯಾಗ್ ಎಂಟ್ರಿ ಇರ್ಬೋದು, ಅದಕ್ಕೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ರಿ? ಖಂಡಿತ. ನಾನು ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ನಾವು ಒಂದು ಸ್ಟುಡಿಯೋ ಒಳಗೆ ಕೆಲಸ ಮಾಡ್ತೀವಿ. ಸೊ ನಮ್ಮ ಲುಕ್ ಆಗಲಿ ಇದಾಗಲಿ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟ್ರ್. ಬಟ್ ಒಂದು ಶೋ ಅಂತ ಮಾಡಬೇಕಾದ್ರೆ 3 hour ನಾವು ನಿಂತು ಶೋ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಎನರ್ಜಿ ಇರಬೇಕು, ಸ್ಟ್ಯಾಮಿನಾ ಇರಬೇಕು, ಮತ್ತು ರಂಜಿಸುವಂಥ ಒಂದು ಚಾರ್ಮ್ ಇರಬೇಕು. ಸೊ ನಾವು ಸುಮ್ಮನೆ ಒಂದು ಶೋ ಮಾಡೋಕ್ಕಾಗಲ್ಲ. ಇದಕ್ಕೆ ಇವತ್ತು ಪ್ರಿಪರೇಷನ್ ಅಲ್ಲ, ಇವತ್ತು 2-3 ತಿಂಗಳಿಂದ ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಸ್ವಲ್ಪ ನಮ್ಮ ಪ್ರೆಸೆಂಟಬಲ್ ಆಗೂ ಇರಬೇಕು ನಾವು ಆಡಿಯನ್ಸಿಗೆ ಅಂತ ಹೇಳಿ ನನ್ನನ್ನೇ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಐ ಆಮ್ ಗ್ರೂಮಿಂಗ್ ಮೈ ಸೆಲ್ಫ್. ಜಿಮ್ಗೆಲ್ಲ ಹೋಗಿ ವರ್ಕೌಟ್ ಮಾಡಿ 1 hour, ಅದಕ್ಕೆ ಮೇಲೆಲ್ಲ ಪೇಷನ್ಸ್ ಇಲ್ಲ ನನಗೆ. ಮುಂಚೆ ನಾನು ಕ್ರಿಕೆಟಲ್ಲಿ ಅವಾಗ ನಾನು ಹೇಳ್ತಾ ಇರೋದು ಸ್ಕೂಲ್ ಟೈಮಲ್ಲಿ ಇದ್ದೆ. ಬಟ್ ನಾನು ತುಂಬ ಅರ್ಲಿ, ನನ್ನ 17-18ನೇ ವಯಸ್ಸಿಗೆ ನಾನು ಸಿನಿಮಾಗೆ ಬಂದಿದ್ದರಿಂದ, ಸೊ ಸಿನಿಮಾ ಬಂದಾಗ ಕೂತ್ಕೊಂಡು ಕೀಬೋರ್ಡ್ ನುಡ್ಸೋ ಕೆಲಸದಿಂದ ಕೂತ್ಕೊಳ್ಳೋ ಕೆಲಸ ನಂದು, ಪ್ರೋಗ್ರಾಮಿಂಗ್ ಮಾಡೋ ಕೆಲಸ, ಕೂತ್ಕೊಂಡು ಕೆಲಸ ಮಾಡೋ ಕೆಲಸ. ಸೊ ಕ್ರಮೇಣ ಕಮ್ಮಿ ಆಗ್ತಾ ಬಂತು ಆ ಥರ ಎಲ್ಲ. ಬಟ್ ಈಗ ಮತ್ತೆ ಐ ಆಮ್ ಟ್ರೈಂಗ್ ಟು ಪ್ರೋಮೋ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಆ ಐಡಿಯಾ ಎಲ್ಲರೂ ಸೇರಿ ಕಲೆಕ್ಟಿವ್ ಡಿಸಿಷನ್ ಅದು, ಒಂದು ಪ್ರೋಮೋ ಮಾಡೋಣ ಅಂತ. ಯಾಕಂದರೆ ಓಕೆ ಅಜನೀಶ್ ಮಾಡ್ತಾರೆ ಅಂತ ಒಂದು ಪೋಸ್ಟ್ ಬಿಟ್ಟರೆ ಅನ್ನೋದಕ್ಕಿಂತ ಐ ವಾಂಟೆಡ್ ಟು ಮೇಕ್ ಎ ಸ್ಟೇಟ್ಮೆಂಟ್ ದಟ್ ವಿ ಆರ್ ರೆಡಿ. ಇವಾಗ ಈ ಪ್ರೋಮೋ ನೋಡಿ ನೀವು ಹೆಂಗೆ ಸರ್ಪ್ರೈಸ್ ಆಗಿದ್ರು, ಕಾನ್ಸರ್ಟು ನೀವು ನೋಡಿ ಅಷ್ಟೇ ಸರ್ಪ್ರೈಸ್ ಆಗ್ತೀರ ಅನ್ನೋ ಥರ ಇರಬೇಕು. ವಿ ವಾಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅದಕ್ಕೆ ಆ ಸ್ಟೇಟ್ಮೆಂಟೇ ಪ್ರೋಮೋ.
ಈಗ ನೀವು ಹೇಳಿದ್ರಿ ಆಡಿಯನ್ಸ್ಗೆ ನಾವು ಪ್ರೆಸೆಂಟಬಲ್ ಆಗಿರಬೇಕು ಅಂತ. ಸೊ ಇದರಲ್ಲಿ ಪ್ರೋಮೋದಲ್ಲೂ ಕೂಡ ಕಾಸ್ಟ್ಯೂಮ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಯಾಕಂದ್ರೆ ಆ ಸ್ವ್ಯಾಗ್ ಲುಕ್ ಒಂದು ಮ್ಯೂಸಿಷಿಯನ್ಗೆ ಏನು ಬೇಕು ಅನ್ನುವಂಥದ್ದು ಅದರಲ್ಲಿ ಗೊತ್ತಾಯಿತು. ಆವತ್ತು ಯಾವ ರೀತಿ ಇರುತ್ತೆ? ಅಜನೀಶ್ ಅವರು ಈಗಾಗಲೇ ವರ್ಕೌಟ್ ಶುರು ಮಾಡಿರುವಂಥದ್ದು, ಪ್ರೆಸೆಂಟಬಲ್ ಆಗಿ ನೀವು ಗ್ರೂಮಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಆವತ್ತು ಕಾಸ್ಟ್ಯೂಮ್ ಹೇಗಿರ್ಬೋದು? ಡ್ರಾಸ್ಟಿಕ್ ಚೇಂಜಸ್ ಏನೂ ಇರೋದಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಟು ಲುಕ್ ಗುಡ್, ಟು ಬಿ ಎನರ್ಜೆಟಿಕ್ ಆಗಿ ಆನ್ ಸ್ಟೇಜ್, ಗಿವ್ ಎನ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಟು ದ ಆಡಿಯನ್ಸ್. ಅದ್ರದ್ದು ಫುಲ್ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಇನ್ನು ನಿಮ್ಮ ಕಾನ್ಸರ್ಟ್ಗೆ ಜಾಯ್ನ್ ಆಗ್ತಿರುವಂಥದ್ದು ಸಾನ್ವಿ ಅವರು ಕೂಡ. ಸೊ ಅವತ್ತು ಸುದೀಪ್ ಸರ್ ಕೂಡ ಬರುವಂಥ ಸಾಧ್ಯತೆ ಇದೆಯಾ? ಬರ್ತಾರಾ? ಹೇಗೆ ಸರ್? ಫಸ್ಟ್ ನಾನು ಸುದೀಪ್ ಸರ್ಗೆ ಹೇಳಿದ್ದು, ಅವ್ರು ಹೇಳಿದ ಕೂಡಲೇ ವಿಲ್ ಕಮ್ ಅಂತಲೇ ಸುದೀಪ್ ಸರ್ ಹೇಳಿದ್ರು. ಖಂಡಿತ ಸುದೀಪ್ ಸರ್ ಇಸ್ ದೇರ್ ಫಾರ್ ಮೀ ಆಲ್ವೇಸ್. ನನ್ನ ಸುದೀಪ್ ಸರ್ ಬರ್ತಿದ್ರೆ ನಾನು ಹೇಳಿದೆ, ಈ ಥರ ಸಾನ್ವಿ ಸುದೀಪ್ ಅವರು ಹಾಡಬೇಕು ಸರ್, ಮಸ್ತ್ ಮಲೇಕ ಇವಾಗ ಟ್ರೆಂಡಲ್ಲಿ ಇರೋ ಸಾಂಗು, ಹಿಟ್ ಆಗಿರೋ ಸಾಂಗು, ಅವ್ರು ಬಂದು ಹಾಡಬೇಕು ಅಂದಾಗ ನೀವು ಮಾತಾಡಿ ಅಂತ ಹೇಳಿ, ಸೊ ನಮ್ಮ ಪಾರ್ಟ್ನರ್ ಬಾಬಿ ಅವರು ಅವ್ರು ಮಾತಾಡಿ ಅವರು ಒಪ್ಕೊಂಡಿದ್ದಾರೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಅದಲ್ಲದೆ ವಿಜಯ್ ಪ್ರಕಾಶ್ ಅವರು ಬಂದು ಹಾಡ್ತಿದ್ದಾರೆ, ಮಂಗ್ಲಿ ಅವರು ಬಂದು ಹಾಡ್ತಿದ್ದಾರೆ, ಸಂಚಿತ್ ಹೆಗಡೆ, ವಾಸುಕಿ ವೈಭವ್ ಅವರು ಹಾಡ್ತಿದ್ದಾರೆ, ಮತ್ತು ನಮ್ಮ ಹರ್ಷಿಕಾ ದೇವನಾಥ್ ಅವರು ಹಾಡ್ತಿದ್ದಾರೆ, ಅನನ್ಯ ಭಟ್ ಅವರು ಹಾಡ್ತಿದ್ದಾರೆ. ಸೊ ಈ ಥರ ಎಲ್ಲ ಸಿಂಗರ್ಸೂ ನನ್ನ ಹಾಡುಗಳು ಸಿನಿಮಾದಲ್ಲಿ ಯಾವ್ಯಾವ ಸಿಂಗರ್ಸ್ ಹಾಡಿದ್ರು ಆ ಸಿಂಗರ್ಸೇ ಎಲ್ಲರೂ ಬಂದು ಪರ್ಫಾರ್ಮ್ ಮಾಡ್ತಿದ್ದಾರೆ. ಇನ್ನು ಯುಗಾದಿ ಹಬ್ಬದಂದು ರಿಷಬ್ ಸರ್ ಒಂದು ಪೋಸ್ಟ್ ಹಂಚ್ಕೊಂಡಿದ್ರು, ಇಲ್ಲಿಂದ ಅಧ್ಯಾಯ 2 ಇಲ್ಲಿಂದ ಶುರು ಅನ್ನುವಂಥದ್ದು. ಸೊ ಏನಾದರೂ ಅದಕ್ಕೂ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಶುರುವಾಗಿದೆಯಾ ಕೆಲಸಗಳು ನಿಮ್ಮ ಕಡೆಯಿಂದ? ಅದು ನೀವು ರಿಷಬ್ ಅವ್ರನ್ನೇ ಕೇಳಬೇಕು. ನನಗೇನು ಸದ್ಯಕ್ಕೆ ನನಗೆ ಅದ್ರ ಬಗ್ಗೆ ಏನೋ ಐಡಿಯಾ ಇಲ್ಲ. ಸೊ ಅದೇ ಪ್ರತಿ ಯುಗಾದಿಗೂ ಅವರು ಒಂದೊಂದು ಪೋಸ್ಟ್ ಹಾಕ್ತಾರೆ. ಸೊ ಅದೇ ಥರ ಈ ಪೋಸ್ಟು ಹಾಕಿದ್ದಾರೆ ಅಂತ ಅನ್ಸುತ್ತೆ. ಈಗ ಅಜನೀಶ್ ಸರ್ದು ಯಾವುದಾದ್ರು ನಿಮ್ದು ನೆಕ್ಸ್ಟ್ ಪ್ರಾಜೆಕ್ಟ್ಸಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ? ಯಾವುದಾದ್ರಲ್ಲಿ ಕೆಲಸಗಳನ್ನು ತೊಡಗಿಸ್ಕೊಳ್ತಾ ಇದ್ದೀರಾ? ನೆಕ್ಸ್ಟು ಈ ವರ್ಷ ನಂದು 3 ಸಿನಿಮಾ ರಿಲೀಸ್ ಇದೆ. ಅದರಲ್ಲಿ ಒಂದು ಬೇಲ್ ಅಂತ ಒಂದು ಸಿನಿಮಾ, ಇನ್ನೊಂದು ಸಿನಿಮಾ ಇನ್ನೂ ಅನೌನ್ಸ್ ಮಾಡಿಲ್ಲ, ಹೆಸರಿಟ್ಟು ಇನ್ನೂ ಆಗಿಲ್ಲ, ಬಟ್ ಸಿನಿಮಾ ರೆಡಿ ಆಗ್ತಾ ಇದೆ ಆಲ್ರೆಡಿ. ಅದರಲ್ಲಿ ಇನ್ನೊಂದು ತೆಲುಗು ಸಿನಿಮಾ ನಾಗ ಚೈತನ್ಯ ಅವರು ಆ್ಯಕ್ಟ್ ಮಾಡ್ತಾರೆ, ವೃಷಕರ್ಮ ಅಂತ ಒಂದು ಸಿನಿಮಾ. ಸೊ ಈ 3 ಸಿನಿಮಾಗೆ ಈ ವರ್ಷ ಮತ್ತು ಕಾನ್ಸರ್ಟ್, ಈ 4 ವಿಚಾರದ ಮೇಲೆ ನನ್ನ ಎಂಟೈರ್ ಫೋಕಸ್ ಇದೆ ಈ ವರ್ಷ. ಅಜನೀಶ್ ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಏನಂದರೆ, ಅದು ಯಾವ ರೀತಿ ನೀವು ತೆಗೆದುಕೊಳ್ತೀರೋ ಗೊತ್ತಿಲ್ಲ, ಬಟ್ ಆಡಿಯನ್ಸ್ ಕಡೆಯಿಂದ ಇರಬಹುದು, ಒಂದಷ್ಟು ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಪ್ರಶ್ನೆಗಳು ಬರ್ತವೆ. ಸೊ ಸೆಲೆಬ್ರಿಟೀಸ್ಗೆ ಕೇಳಬೇಕಾಗಿರೋಂಥ ನಮ್ಮ ಕೆಲಸ, ರಿಷಬ್ ಶೆಟ್ಟಿ ಅವರು ಇತ್ತೀಚೆಗೆ ಅನ್ಫಾಲೋ ಮಾಡಿದ್ರು, ನಿಮ್ಮನ್ನು ಕೂಡ ಅನ್ಫಾಲೋ ಆಯಿತು, ಏನಾದರೂ ಇದ್ರ ಬಗ್ಗೆ ಮಾತುಕತೆ ಆಯಿತಾ? ಇಟ್ ವಾಸ್ ಜಸ್ಟ್ ಎ ಲೈಟ್ ಮೂಮೆಂಟ್? ಏನು ನನಗೆ ಏನು ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಯಾಕಂದರೆ ನಾನು ರಿಷಬ್ ಅವ್ರು ಸಿಕ್ಕಿದಾಗ ಬರೀ ಮ್ಯೂಸಿಕ್ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡ್ತೀವಿ. ನಾನು ಈ ಥರ ವಿಚಾರದ ಬಗ್ಗೆ ಜಾಸ್ತಿ ಕಾಂಟ್ರವರ್ಸೀಸ್ ಆಗಿರಲಿ, ಈ ಥರ ವಿಚಾರದ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಿಲ್ಲ. ನಂಗೆ ಸಿಕ್ಕೂ ಇಲ್ಲ ಅವರು. ಕಾಂತಾರ ರಿಲೀಸ್ ಆದಮೇಲೆ ನಾನು ಅವ್ರನ್ನ ಮೀಟು ಮಾಡಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ನೋಡೋಣ, ಕೇಳಿ ನೋಡ್ತೀನಿ ಏನು ಶೆಟ್ರೆ ಯಾಕೆ ಅಂತ. ಸೊ ಶೆಟ್ರು ಹಾಗೂ ನಿಮ್ಮ ನಡುವೆ ಬಾಂಧವ್ಯ ಚೆನ್ನಾಗೇ ಇದೆ, ಏನು ಆ ರೀತಿ ಆಗಿಲ್ಲ? ಯಾಕಂದರೆ ಮೊನ್ನೆ ಅವಾರ್ಡ್ ಫಂಕ್ಷನ್ಲೂ ಸಿಕ್ಕಿದ್ವಿ, ಒಟ್ಟಿಗೆ ಇದು ಮಾಡ್ಬೋದು. ಅದರಲ್ಲಿ ಏನು, ವಿ ಆರ್ ಆಲ್ ಫ್ರೆಂಡ್ಸ್. ನಾನು, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ನಾವೆಲ್ಲ ಒಂದು ಫ್ರೆಂಡ್ಸ್ ಥರ. ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ, ಕಾಲೇಜಲ್ಲಿ ಫ್ರೆಂಡ್ಸ್, ಅದೇ ಥರ ಫ್ರೆಂಡ್ಸೇನೆ. ಸೊ ಅನ್ಫಾಲೋ ಮಾಡಿರೋವಂಥದ್ದು ಏನು ಮ್ಯಾಟ್ರ್ ಆಗಲ್ಲ? ನನಗಂತೂ ಮ್ಯಾಟ್ರ್ ಆಗಲ್ಲ. ಥ್ಯಾಂಕ್ ಯು. ನಿಮ್ಮ ಕಾನ್ಸರ್ಟ್ನ ಖಂಡಿತವಾಗ್ಲೂ ಎಲ್ಲರೂ ವೀಕ್ಷಿಸ್ತಾರೆ, ನಾವು ಕೂಡ ವೀಕ್ಷಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ನೀವು ಎಲ್ಲರೂ ಬನ್ನಿ. ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಎಲ್ಲರಿಗೂ ನಾನು ಇನ್ವೈಟ್ ಮಾಡ್ತೀನಿ. ಪ್ಲೀಸ್ ಡೂ ಕಮ್ ಫಾರ್ ಮೈ ಕಾನ್ಸರ್ಟ್. ಮತ್ತು ಈ ವಿಡಿಯೋ ನೋಡ್ತಾರೆ ಎಲ್ಲ ಪ್ರೇಕ್ಷಕರು ಬಂದು ನಮ್ಮ ಮೇ 14ನೇ ತಾರೀಕು ನಮ್ಮ ACTC ಇವೆಂಟ್ಸ್ ಅವ್ರು ನಡೆಸ್ತಾ ಇರೋ ಅಜನೀಶ್ ಲೋಕನಾಥ್ ನನ್ನ ಕಾನ್ಸರ್ಟ್, ಲೈವ್ ಇನ್ ಕಾನ್ಸರ್ಟ್ ಭಾರತೀಯ ಮಾಲಲ್ಲಿ ಸಂಜೆ 6 ಗಂಟೆಯಿಂದ ನಡೀತಾ ಇದೆ. ನೀವೆಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸೊ ಇದೆಷ್ಟು ಸಂಗೀತ ನಿರ್ದೇಶಕರಾಗಿರುವಂತಹ ಅಜನೀಶ್ ಲೋಕನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.